ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪಿನ್ಬಲ್ ವರ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಗಿವ್ಅವೇ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ವಿಡಿಯೋ ಡಿಸೆಂಬರ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ದು ಫಲಿತಾಂಶ ಬರೋದು ಇದೇ ವಾರದ ಶನಿವಾರ ಮಧ್ಯಾಹ್ನ 2 ಗಂಟೆಗೆ. ಆದರೆ ಈ ಚಾನಲ್ನಲ್ಲಿ ಗಿವ್ಅವೇದು ಒಂದು ಆಫರ್ ಮಾತ್ರ ಲಾಟರಿ ಏಜೆನ್ಸಿ ಕಡೆಯಿಂದ ಇಟ್ಟಿದ್ದಾರೆ. ಹಾಗಾಗಿ ನಾವು ಗಿವ್ಅವೇ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡಿ ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಮುಂದೆ ಹೇಳ್ತೀನಿ ಸ್ನೇಹಿತರೆ. ನೀವೇನಾದ್ರೂ ಹೊಸಬ್ರಾದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ತರ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ ಗಿವ್ಅವೇ ನೋಡಿ. ಇದರಲ್ಲಿ 17 ಜನದ್ದು ಅಂದ್ರೆ 17 ಜನದ್ದು ಲೀಸ್ಟ್ ಬರೆದಾಕಿದ್ದೀನಿ. 17 ಜನದ್ದು ಅವ್ರ ಹೆಸರು, ಆಮೇಲೆ ಅವರ ಸ್ಥಳ ಮತ್ತು ಅವರು ಮೊಬೈಲ್ ಸಂಖ್ಯೆ, ಈ 3. ಇವಾಗ ನಾವು ಆಲ್ರೆಡಿ ಅವರು ಪೇಮೆಂಟ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಅದ್ರ ಹೆಸರು ಮತ್ತು ಜಾಗದ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಬರೆದ್ಬಿಟ್ಟು ನಾವು ಈ ಕಾಣ್ತಾ ಇದೆಯಲ್ಲ ಈ ಬಾಟ್ಲ್ ಒಳಗಡೆ, ಪ್ಲಾಸ್ಟಿಕ್ ಬಾಟ್ಲ್ ಒಳಗಡೆ ಹಾಕಿದ್ದೀವಿ. ಆಮೇಲೆ ಮುಚ್ಚಿದ್ದೀವಿ. ಆಯ್ತಾ? ಇಲ್ಲಿ ತನಕ 17 ಜನ ಭಾಗವಹಿಸಿದ್ದಾರೆ. ಆ ಜನದ್ದು ಕೂಡ ಹೆಸರು ನಾನು ಡಿಕ್ಲೇರ್ ಮಾಡ್ತೀನಿ. ನಾನು ಒಂದು ನೋಟನ್ನು ಕೂಡ ಬರ್ಕೊಂಡಿದ್ದೀನಿ, ಇದರಲ್ಲೂ ಕೂಡ ಬರೆದಿದ್ದೀನಿ. ಅದನ್ನ ವೆರಿಫಿಕೇಶನ್ ನಿಮ್ಮ ಈ ಚಾನಲ್ ಮುಂದೆ ವೆರಿಫಿಕೇಶನ್ ಮಾಡ್ತೀನಿ. ಯಾಕಂದ್ರೆ ಇದು ಮಾಡಬೇಕಾಗತಕ್ಕದ್ದು, ಯಾಕಂದ್ರೆ ನಿಮಗೂ ಅರ್ಥ ಆಗ್ಬೇಕು ಯಾವ ರೀತಿ ಗಿವ್ಅವೇ ನಡೀತಾ ಇದೆ ಅಂತ. ಈ ವರ್ಷದ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಗಿವ್ಅವೇ ಭಾಗವಹಿಸಿರೋ ವ್ಯಕ್ತಿಗಳ ಹೆಸರು. ಮೊದಲನೇ ವ್ಯಕ್ತಿ ಬಂದ್ಬಿಟ್ಟು ವೆಂಕಟೇಶ ಅವರು, ನಿವಾಸಿ ನೆಲಮಂಗಲ ನಿವಾಸಿಯವರು. ಆಮೇಲೆ ಎರಡನೇ ವ್ಯಕ್ತಿ ಬಂದ್ಬಿಟ್ಟು ಸತೀಶ ಆಚಾರ್ಯ, ಬೆಂಗಳೂರವರು. ಮೂರನೇ ವ್ಯಕ್ತಿ ಪಾಂಡುರಂಗ ನಂದಿ, ಬೆಳಗಾಂ. ನಾಲ್ಕನೇ ವೀಕ್ಷಕರು ಮ್ಯಾರಿ ಬೀನಾ, ಶಿವಮೊಗ್ಗ. 5ನೇದು ಗೋಪಿ ಎಸ್, ಬ್ಯಾಂಗ್ಳೂರು, ಎಲೆಕ್ಟ್ರಾನಿಕ್ ಸಿಟಿ. 6ನೇದು ಮರಲಿಂಗಪ್ಪ, ಯಾದಗಿರ್. 7ನೇದು ರಾಜು ಟಿ, ದಾವಣಗೆರೆ. 8ನೇ ವೀಕ್ಷಕರು ವೀರಭದ್ರ, ಮೈಸೂರು. 9ನೇದು ಮಾರುತಿ, ದಾವಣಗೆರೆ. 10ನೇದು ಮೀನಾಕ್ಷಿ ಬಿ, ಸೂಲ್ಯ. 11ನೇ ವ್ಯಕ್ತಿ ಬಂದ್ಬಿಟ್ಟು ಚನ್ನಪ್ಪ ಅವರು, ಬೀದರ್ ಅವರು. 12 ಮಧು RH, ಹಾವೇರಿ. 13ನೇದು ರಾಜೇಶ್ HR, ಹಾವೇರಿ. 14ನೇದು ನಟರಾಜ S, ತುಮಕೂರು. 15ನೇದು ಪಲ್ಲವಿ R, ಬೆಂಗಳೂರು. 16ನೇದು ಅಮರೇಶ್, ರಾಯಚೂರು. 17ನೇದು ಬಂದ್ಬಿಟ್ಟು ಮದನ್, ಬೆಳಗಾಂ. ಟೋಟಲ್ 17 ಮಂದಿ ಈ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ ಭಾಗವಹಿಸಿದ್ದಾರೆ. ಅದನ್ನು ಕೂಡ ನಾನು ಈ ನೋಟಲ್ಲಿ ಬರ್ಕೊಂಡಿದ್ದೀನಿ. ಗಿವ್ಅವೇದು ವಿಡಿಯೋ ನಿಮಗೆ ಮುಂಚೆ ನೀವು ನೋಡಿರ್ಬೋದು, ಡಿಸೆಂಬರ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರೋದು. ಅಲ್ಲಿ ಗಂಟ ಇವತ್ತಿನ ದಿನ ತನಕ 17 ಮಂದಿ ಭಾಗವಹಿಸಿದ್ದಾರೆ. 17 ಮಂದಿ ಚೀಟಿ ಇದೆ. ಆಯ್ತಾ? ಈಗ ಒಂದೊಂದೇ ಚೀಟಿ ತೆಗೆದು ನಿಮ್ಮ ಮುಂದೆ ಇಡ್ತೀನಿ. ಚೀಟಿ ಒಳಗಡೆ ಈಗ ಇದು ಖಾಲಿ ಇದೆ, ನೋಡ್ತಾ ಇದ್ರೆ ಖಾಲಿ ಇದೆ. ಈಗ ಹಿಂಗೆ ಇದೇ ರೀತಿ ಇಟ್ಕೊಳ್ಳಿ. ಆಯ್ತಾ? ಇಲ್ಲಿ 17 ಚೀಟಿ ಇದೆ. 17 ಚೀಟಿ ಓಪನ್ ಮಾಡಿ ನಾನು ಇದ್ರಾಗ ಹಾಕ್ತೀನಿ. ಫಸ್ಟ್ನೇದು ಮರಲಿಂಗಪ್ಪ, ಯಾದಗಿರ್. ಮರಲಿಂಗಪ್ಪ ಯಾದಗಿರು, ಕೊನೆ 4 ಸಂಖ್ಯೆ, ಮೊಬೈಲ್ ನಂಬರ್ ಕೊನೆ 4 ಸಂಖ್ಯೆ ಬಂದ್ಬಿಟ್ಟು 8385. ಮರಲಿಂಗಪ್ಪ ಯಾದಗಿರ್ ಅವ್ರದ್ದು ಚೀಟಿ ಹಾಕ್ತಾ ಇದ್ದೀನಿ. 2ನೇದು ಚನ್ನಪ್ಪ, ಬೀದರ್. ಅವ್ರ ಮೊಬೈಲ್ ಕೊನೆ 4 ಅಂಕ 5934. ಚನ್ನಪ್ಪ, ಬೀದರ್.
ಮೂರನೇದು ರಾಜೇಶ್ HR ಹಾವೇರಿ. ರಾಜೇಶ್ HR ಕೊನೆ 4 ಅಂಕ 4115 ಮೊಬೈಲ್ದು. ನಾಲ್ಕನೇದು ಬಂದ್ಬಿಟ್ಟು ಗೋಪಿ S ಬ್ಯಾಂಗ್ಳೂರು. ಗೋಪಿ S ಬ್ಯಾಂಗ್ಳೂರು. 4 ಐತಲ್ಲ. ಐದನೇದು ಬಂದ್ಬಿಟ್ಟು ಮೀನಾಕ್ಷಿ B ಸೂಲ್ಯ. ಮೀನಾಕ್ಷಿ B ಸೂಲ್ಯ 9451. 5 ಐದಾಯ್ತು ಸ್ನೇಹಿತರೆ. 6ನೇ ಚೀಟಿ ರಾಜು ಟಿ ದಾವಣಗೆರೆ. ರಾಜು ಟಿ ದಾವಣಗೆರೆ. ಮೊಬೈಲ್ ಸಂಖ್ಯೆ 2447 ಕೊನೆಯದು. 6 ಆಯ್ತು ಸ್ನೇಹಿತರೆ. 7ನೇದು ಹಾಕಕ್ಕೆ ಹೋಗ್ತಾ ಇದ್ದೀನಿ. 7ನೇದು ಯಾರು ನೋಡುವ. 7ನೇದು ಮ್ಯಾರಿ ಬಿನ ಶಿವಮೊಗ್ಗ. ಮ್ಯಾರಿ ಬಿನ ಶಿವಮೊಗ್ಗ 1386. 7 ಆಯ್ತು. 8ನೇದು ಬಂದ್ಬಿಟ್ಟು ಮದನ್ ಬೆಳಗಾಂ. 8ನೇದು ಮದನ್ ಬೆಳಗಾಂ. ಮೊಬೈಲ್ ಸಂಖ್ಯೆ ಕೊನೆ 4 ಅಂಕ 1061. 8 ಆಯ್ತು ಸ್ನೇಹಿತರೆ. 9ನೇದು ಬಂದ್ಬಿಟ್ಟು ಪಲ್ಲವಿ ಆರ್. ಅವ್ರದ್ದು 8492. 9 ಆಲ್ರೆಡಿ ಆಯ್ತು. ಈಗ 10ನೇದು ಮಾರುತಿ ದಾವಣಗೆರೆ. ಕೊನೆ 4 ಅಂಕ 4875 ಮೊಬೈಲ್ದು. 10 ಆಯ್ತು ಸ್ನೇಹಿತರೆ. ಇನ್ನು 6 ಇದೆ. 11ನೇದು ಬಂದ್ಬಿಟ್ಟು ಸತೀಶ್ ಆಚಾರ್ಯ ಬೆಂಗಳೂರು. 3223 ಮೊಬೈಲ್ ಸಂಖ್ಯೆ ಕೊನೆ 4 ಅಂಕ. 11ನೇದು ಬಂದ್ಬಿಟ್ಟು ಸ್ನೇಹಿತರೆ ಮಧು RH ಹಾವೇರಿ. 9723 ಕೊನೆ 4 ಅಂಕ ಮೊಬೈಲ್ ಸಂಖ್ಯೆ. 12ನೇದು ಬಂದ್ಬಿಟ್ಟು ವೀರಭದ್ರ ಮೈಸೂರು. 13ನೇದು 0852. ಈಗ ಎಷ್ಟಾಯ್ತು? 13 ಆಯ್ತು. ಈಗ 14ನೇ ಚೀಟಿ ಅಮರೇಶ್ ರಾಯಚೂರು. 14ನೇ ಚೀಟಿ 3759. 15ನೇದು 15 ಬಂದ್ಬಿಟ್ಟು ವೆಂಕಟೇಶ್ ನೆಲಮಂಗಲ. 1234 ಮೊಬೈಲ್ ಸಂಖ್ಯೆ ಕೊನೆಯದು. 16ನೇದು ಬಂದ್ಬಿಟ್ಟು ಪಾಂಡುರಂಗ ನಂದಿ ಬೆಳಗಾಂ. ಮೊಬೈಲ್ ಸಂಖ್ಯೆ 9256. ಲಾಸ್ಟ್ ಕೊನೆ ಚೀಟಿ 17ನೇದು ನಟರಾಜ್ ತುಮಕೂರು. 0811. ಈಗ ನಿಮ್ಮ ಮುಂದೆ ಎಲ್ಲ ಚೀಟಿನು ಇನ್ನೊಂದ್ಸಲ ಇದ್ರೆ ಮತ್ತೆ ನೋಡಿ ನಟರಾಜ್ ಅವ್ರದ್ದೇ ಲಾಸ್ಟು. ಎಲ್ಲ ಚೀಟಿನು ನಿಮ್ಮ ಮುಂದೆ ತೋರಿಸಿನೇ ಮಾಡ್ತಾ ಇರೋದು. ಈಗ ಇದರೊಳಗಡೆ 17 ಚೀಟಿ ಇದೆ. 17 ಚೀಟಿ. ಈಗ ಅದನ್ನ ನಾವು ಮುಚ್ತೀವಿ. ಈಗ ಮೊದಲನೇ ಬಹುಮಾನ ಬಂದ್ಬಿಟ್ಟು 5 ಕ್ರಿಸ್ಮಸ್ ಬಂಪರ್. ಮೊದಲನೇ ವ್ಯಕ್ತಿಗೆ ಯಾರು ಚೀಟಿ ಬರೋದು ಗೊತ್ತಿಲ್ಲ. ಈಗ ಕುರಿಸಾಗಿದ್ದೀನಿ. ನಿಮ್ಮ ಮುಂದೆ ಒಂದು ಚೀಟಿ ಎತ್ತೀನಿ ನೋಡಿ. ಈ ಚೀಟಿ ಎತ್ತಿದ್ದೀನಿ. ಈ ಚೀಟಿ ಬಂದಿದೆ. ಮೊದಲನೇ ಬಹುಮಾನ ಈ ಚೀಟಿ ಅದು ಕ್ಲೋಸ್ ಮಾಡಿ. ಈ ಚೀಟಿ ಬಂದಿದೆ. ಇದು ಯಾರಾಗಿರ್ಬೋದು? 17 ಮೆಂಬರಲ್ಲಿ ಯಾರ ಆಗಿರ್ಬೋದು.
ನಿಮಗೆ ಕುತೂಹಲ ಇದೆಯಾ ಯಾರಾಗಿರ್ಬೋದು ಅಂತ? ನೀವಾಗಿರುತ್ತೀರಾ ನೋಡೋಣ. ಇದ್ರದ್ದು ಕೊನೆಗೆ ನಟರಾಜಸ್ ಅಂತ ಹೇಳಿದ್ನಲ್ಲ, ಅವರಿಗೆ ಮೊದಲನೇ ಬಹುಮಾನ 5 ಕ್ರಿಸ್ಮಸ್ ಟಿಕೆಟ್ ಹೋಗಿದೆ. ನಟರಾಜಸ್ ಅವರಿಗೆ ಧನ್ಯವಾದಗಳು. ನಟರಾಜಸ್ ತುಮಕೂರು ಇವರ ಮೊಬೈಲ್ ಸಂಖ್ಯೆ ಕೊನೆ 4 ಅಂಕ ಬಂದ್ಬಿಟ್ಟು 0811. ನಟರಾಜಸ್ ಎಸ್ಗೆ ಮೊದಲನೇ ಬಹುಮಾನ ಕ್ರಿಸ್ಮಸ್ ಬಂದು ಹೋಗಿದೆ. ಅಂದ್ರೆ ಗಿವೇವೇ ಮೊದಲನೇ ಬಹುಮಾನ 20 ಕೊಟ್ಟೆ ಗಿವೇವೇ ಅಂದ್ರೆ 5 ಕ್ರಿಸ್ಮಸ್ ಬಂಪರು. ಈಗ ನಾನು ಚೀಟಿ ನನ್ನ ನೋಟ್ಬುಕ್ ಅಲ್ಲಿ ಅವ್ರ ಹೆಸರು ಫಸ್ಟ್ ಪ್ರೈಸ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಟರಾಜಸ್ ಅವರು ತುಮಕೂರಿಗೆ ಫಸ್ಟ್ ಪ್ರೈಸ್ ಹೋಗಿದೆ. ಎಷ್ಟು ಬಂಪರು? 5 ಕ್ರಿಸ್ಮಸ್ ಬಂಪರು. ತುಮಕೂರು ಫಸ್ಟ್ ಪ್ರೈಸ್ ಚೀಟಿ ಇಲ್ಲ, ಈಗ ಎಲಿಮಿನೇಟ್ ಆಗಿದೆ. ಫಸ್ಟ್ ಪ್ರೈಸ್ ಚೀಟಿ ಸೆಲೆಕ್ಟ್ ಆಗಿರೋದು, ಅದನ್ನ ಮತ್ತೆ ಇದ್ರಾಗ ಹಾಕಲ್ಲ. ಇದು ಇಲ್ಲಿ ಇಡ್ತೀವಿ, ಇಲ್ಲಿ ಇಡ್ತೀವಿ. ನಟರಾಜ್ ಅವ್ರದ್ದು ಆಯ್ತಾ? ನಟರಾಜ್ ಅವ್ರದ್ದು ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ. ಇನ್ನೇನು ಎರಡನೇ ಬಹುಮಾನ ಯಾರಾಗಿರ್ಬೋದು? ರಾಜೇಶ್ HR ಫ್ರಮ್ ಹಾವೇರಿ. ಎರಡನೇ ಬಹುಮಾನ ರಾಜೇಶ್ HR ಫ್ರಮ್ ಹಾವೇರಿ. ಎರಡನೇ ಬಹುಮಾನ ಹೋಗಿದೆ. ಸೆಕೆಂಡ್ ಪ್ರೈಸ್ ಗೋಸ್ ಟು ರಾಜೇಶ್ ಇನ್ಶಿಯಲ್ HR ಹಾವೇರಿ ನಿವಾಸದವರು. ಅವರು ಕೊನೆ 4 ಅಂಕ ಮೊಬೈಲ್ದು 4115. ಅವರಿಗೆ 2 ಕ್ರಿಸ್ಮಸ್ ಬಂಪರು ಸೆಕೆಂಡ್ ಬಹುಮಾನ ಹೋಗಿದೆ. ಆಯ್ತಾ? 2 ಕ್ರಿಸ್ಮಸ್ ಬಂಪರ್ ಹೋಗಿದೆ. ಮೂರನೇ ಬಹುಮಾನ ಕ್ರಿಸ್ಮಸ್ ಬಂಪರ್ ಇಲ್ಲ. ಮೂರನೇ ಬಹುಮಾನ ಬಂದ್ಬಿಟ್ಟು ಮೂರನೇ ವ್ಯಕ್ತಿ ಯಾರು ಪ್ರೈಸ್ ಇದರಲ್ಲಿ ಯಾವ ಚೀಟಿ ಬರುತ್ತೆ ಮೂರನೇವ್ರದ್ದು, ಅವರಿಗೆ ಅವ್ರು ಹೇಳಿದ್ದ ವಾರದ್ದು 12 ಟಿಕೆಟ್ ಅವರಿಗೆ ಅಂದ್ರೆ ಅವ್ರ ಹೆಸರಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಆಯ್ತಾ? ಮೂರನೇ ಬಹುಮಾನಿಗೆ ಯಾರಾಗಿರ್ಬೋದು? ಮೂರನೇ ಬಹುಮಾನ ಈಗ ಅಮರೇಶ್ ಫ್ರಮ್ ರಾಯಚೂರ್ ಮೂರನೇ ಬಹುಮಾನ ಅಮರೇಶ್ ಫ್ರಮ್ ರಾಯಚೂರ್ ಅವರಿಗೆ ಹೋಗಿದೆ. ಈಗ ಎಲ್ಲ ಮುಗೀತು. ಆಯ್ತಾ? ಅಮರೇಶ್ ಫ್ರಮ್ ರಾಯಚೂರ್ ಮೂರನೇ ಬಹುಮಾನ. ಕೊನೆ 4 ಅಂಕ ಮೊಬೈಲ್ ಸಂಖ್ಯೆದು 3759. ಈಗ ನೋಡಿ, ಇವರಿಗೆಲ್ಲ ಫೋನ್ ಮಾಡಿಬಿಟ್ಟು ಅವರಿಗೆಲ್ಲ ನಾವು ಅವ್ರದ್ದು ಟಿಕೆಟ್ ಸಂಖ್ಯೆನ ನಾವು ಶೇರ್ ಮಾಡ್ತೀವಿ. ಟಿಕೆಟ್ ನಿಮಗೆ ತೋರಿಸ್ತೀವಿ. ನೋಡಿ, ಟಿಕೆಟ್ ಇದು 1 2 3 4 5 ಫಸ್ಟ್ ಬಹುಮಾನ, 1 2 ಸೆಕೆಂಡ್ ಬಹುಮಾನ. ವೀಕ್ಲಿ ಅನ್ನೋದು ಮೂರನೇ ಬಹುಮಾನದು ಅಂಬರೀಶ್ ಅವರು ವಿನ್ ಆಗಿದ್ದಾರೆ. ವೀಕ್ಲಿ ಟಿಕೆಟ್ ಅವರಿಗೆ ಯಾವ ವಾರದ ಬೇಕು 12 ಟಿಕೆಟ್ ಅವ್ರ ಹೆಸರಲ್ಲಿ ನಾವು ತೆಗಿತೀವಿ. ಇಷ್ಟಿದೆ ಸ್ನೇಹಿತರೆ, ಗಿವೇವೇ ಕ್ರಿಸ್ಮಸ್ ಬಂಪರ್ ಮತ್ತು ನ್ಯೂ ಇಯರ್ ಬಂಪರು. ಇದೇ ತರ ನೆಕ್ಸ್ಟ್ ಬಂಪರ್ ಬಂದ್ಬಿಟ್ಟು ಬೇಸಿಗೆ ಬಂಪರ್ ಬರುತ್ತೆ, ಸಮ್ಮರ್ ಬಂಪರು. ಅದರದ್ದು ಗಿವೇವೇ ಮಾಡ್ತೀವಿ. ದಯವಿಟ್ಟು ಭಾಗವಹಿಸಿ ಸ್ನೇಹಿತರೆ. ಇದೆಲ್ಲ ನಾವು ಜೆನ್ಯೂನ್ ಆಗಿ ಮಾಡ್ತಿರೋದು. ಒಂದು ಏಜೆನ್ಸಿ ಮುಖಾಂತರ ನಮಗೆ ಸ್ಪಾನ್ಸರ್ ಬರುತ್ತೆ, ನಾವು ಮಾಡ್ತೀವಿ. ಅವರು ಕೂಡ ಹೇಳಿದ್ದಾರೆ ಇದೇ ರೀತಿ ಮಾಡಬೇಕು, ಇದೇ ಪ್ರೊಸೀಜರ್ ಪ್ರಕಾರ ಅವರಿಗೆ ಚೀಟಿ ಎಲ್ಲ ತೋರಿಸಿ ನೀವು ಅವ್ರ ಮುಂದೆನೆ ವಿಡಿಯೋ ನೀವು ಲೈವ್ ಇಲ್ಲ ಅಂದ್ರೂ ನೀವು ಆಮೇಲೆ ಅಪ್ಲೋಡ್ ಮಾಡ್ತೀರ ಅಂದ್ರೂ ಅವ್ರಿಗೆ ನಾವು ಏಜೆನ್ಸಿ ಅವ್ರಿಗೆ ಕಳಿಸ್ಬಿಟ್ಟು ಅವರು ಅಲ್ಲಿಂದ ಅಪ್ರೂವಲ್ ಆಗಿ ನಾವು ಮಾಡ್ತಾ ಇರೋದು. ಓಕೆ,
ಇಷ್ಟನ್ನು ಹೇಳ್ತಾ ಮುಂದಿನ ಗಿವೆ ನೋಡೋಣ ಸ್ನೇಹಿತರೆ, ಯಾರು ವಿನ್ ಆಗ್ತೀರಾ ಅಂತ. ಮುಂದಿನ ಗಿವೆ ಏನೇನು ಆಫರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸ್ಪಾನ್ಸರ್ ಮೇಲೆ ಡಿಪೆಂಡು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮುಖಾಂತರ. ಜೈ ಹಿಂದ್, ಜೈ ಕರ್ನಾಟಕ.